2024 ಅಲ್ಲಿ ಇದೇ ತರ ನೀಟ್ ಪೇಪರ್ ಲೀಕ್ ಆಯ್ತು. ಹಾಗೆ ಒಂದು ಕಠಿಣ ಕ್ರಮ ಕೈಗೊಂಡಿದ್ದಿದ್ರೆ 2026 ಅಲ್ಲಿ ಈ ತರ ಆಗ್ತಾನೆ ಇರಲಿಲ್ಲ. ಸೊ ಈಗ ಮತ್ತೆ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ ನೀಟ್ ಪೇಪರ್ ಲೀಕ್ ಆಗೋದಕ್ಕೆ. ಅಲ್ಲಿ 20 ಜನ ಸ್ಟೂಡೆಂಟ್ಸ್ ಸಾವನ್ನಪ್ಪಿದ್ದಾರೆ. ಸೊ ಇದೇ ಟೈಮಲ್ಲಿ ಬಂದ CJP ಪಾರ್ಟಿ ಇದನ್ನೇ ಬೇಸ್ ಆಗಿಕೊಂಡು ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡುತ್ತೆ. ಆ ಪ್ರೊಟೆಸ್ಟ್ ಎಲ್ಲಪ್ಪ ಅಂದ್ರೆ ಜಂತರ್ ಮಂತರಲ್ಲಿ ಅವ್ರದ್ದೊಂದು ಡಿಮ್ಯಾಂಡ್ ಏನಪ್ಪಾ ಅಂದ್ರೆ ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವ್ರು ರಿಸಿಗ್ನೇಷನ್ ಆಗಬೇಕು ಮತ್ತೆ ಪ್ರತಿ ಕುಟುಂಬಕ್ಕೂ 1 ಕೋಟಿ ರೂಪಾಯಿ ಕೊಡಬೇಕು ಅಂತ. ಸೊ ಸರಿ, ಇದೆಲ್ಲ ಓಕೆ, ಎಲ್ಲರೂ ಇದನ್ನ ಸಪೋರ್ಟ್ ಮಾಡಲೇಬೇಕು. ಸೊ ಇದನ್ನೇ ಒಂದು ಬೇಸಿಕ್ ಒಂದು ಇದನ್ನೇ ಒಂದು ಸ್ಟೇಜ್ ಇಟ್ಕೊಂಡು ಕೆಲವ್ರು ಬರ್ತಾರೆ, ಅಲ್ಲಾ ಬಗ್ಗೆ ಮಾತಾಡ್ತಾರೆ, ಕೆಲವ್ರ ಬಗ್ಗೆ ಬರ್ತಾರೆ ರಾಮನ ಬಗ್ಗೆ ಮಾತಾಡ್ತಾರೆ, ಕೆಲವ್ರು ಬರ್ತಾರೆ ನೇಪಾಳ್ ತರ ಮಾಡ್ತೀವಿ ಅಂತಾರೆ, ಕೆಲವ್ರು ಬರ್ತಾರೆ ಆರ್ಟಿಕಲ್ 370 ರದ್ದು ಮಾಡಬೇಕು ಅಂತಾರೆ. ಅಲ್ಲಿ ಬಂದಿರೋರು ಯಾರು ನೀಟ್ ಪೇಪರ್ ಲೀಕು ಸ್ಟೂಡೆಂಟ್ಸ್ ಬಗ್ಗೆ ಯಾರೂ ಮಾತಾಡ್ತಿಲ್ಲ, ಅದು ಬಿಟ್ಟು ಎಲ್ಲಾನು ಮಾತಾಡ್ತಿದ್ದಾರೆ. ಸೊ ನೋಡಿ, ಇಲ್ಲಿ ಈ ಪ್ರೊಟೆಸ್ಟಲ್ಲಿ ಬೇಳೆ ಬೇಯಿಸ್ಕೊಂತಿರೋರು ಆಪೋಸಿಟ್ ಪಾರ್ಟಿ ಆಗಿರ್ಬೋದು ಮತ್ತು ಕೆಲವರು ಯಾರನ್ನ ಆಗಿರ್ಬೋದು. ಬಟ್ ಸೋಲ್ತಿರೋದು ಯಾರಪ್ಪ ಅಂದರೆ ಸ್ಟೂಡೆಂಟ್ಸ್ ಮಾತ್ರ. ಯಾಕೆ ಅಂತೀರಾ, ಅಲ್ಲಿ CJP ಪಾರ್ಟಿ ಮೈನ್ ಪರ್ಸನ್ಸ್ ಯಾರಿದ್ದಾರೆ ಅವ್ರು ಸೇಫಾಗೇ ಇದ್ದಾರೆ. ಸೊ ಪೊಲಿಟಿಷಿಯನ್ಸು ಅವ್ರು ಸೇಫಾಗೇ ಇದ್ದಾರೆ, ಅವ್ರ ಮನೆಗಳು ಕೂತ್ಕೊಂಡು ಕಾರಲ್ಲಿ ಓಡಾಡಿಕೊಂಡು. ಮೈನು ಬಲಿಯಾಗ್ತಿರೋದು ಯಾರು, ಸ್ಟೂಡೆಂಟ್ಸ್. ಅವರೇ ತಾನೇ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಿರೋದು. ಅವ್ರಿಗೆ ನ್ಯಾಯ ಸಿಗೋದು ಇಲ್ಲ ಬಿಡಿ. ಯಾಕೆ ಅಂತೀರಾ, ಕರೆಂಟ್ ಗೌರ್ಮೆಂಟ್ ಇದಕ್ಕೆ ಏನು ರೆಸ್ಪಾನ್ಸಿಬಿಲಿಟಿನೇ ಕೊಡ್ತಿಲ್ಲ ಇದುವರೆಗೂ. ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ. ಇಲ್ಲಿ ಪ್ರೊಟೆಕ್ಟ್ ಮಾಡ್ತಿರೋದು ಸ್ಟೂಡೆಂಟ್ಸು, ಆ ಕಡೆ CRPF ಪೊಲೀಸು. ಒಂದು ಇವ್ರು ಅವ್ರಿಗೆ ಹೊಡಿತಾರೆ, ಒಂದು ಇವ್ರು ಅವ್ರಿಗೆ ಹೊಡಿತಾರೆ. ಇಬ್ಬರ ಮಧ್ಯೆ ಫೈಟ್ ಬಿಟ್ಟರೆ ಸುಮ್ಮನೆ ಇವರು ಬಾಯಲ್ಲಿ ಹಂಗೆ ಹಿಂಗೆ ಎಲ್ಲ ಮಾತಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ತಿಳಿಸಿ.